ಇಲ್ಲಿ ನಮ್ಮ ರಕ್ಷಿತವರು ಏನೋ ಮಾಡ್ತಾ ಇದ್ದಾರೆ. 36 ಒಳಗೆ ಇನ್ನೂ 15 ಐತಿ ಹೇರ್ ಪಿನ್ ಬ್ಯಾಂಡ್ಸ್. ಮುಂದೆ ಊಟಿಗೆ ಹೋಗಕ್ಕದ ಇದು ರೋಡ್. ಇಲ್ಲಿಂದನೇ ನಾವು ಹಿಂಗೆ ರೈಟ್ ಹೊಳ್ಬೇಕು. ಇಲ್ಲಿಂದನೇ ರೈಟ್ ಹೋಗಿ ನಮ್ಮ ಮಿಸ್ಟಿಕ್ ವಿಲ್ಲಾಗೆ ಹೋಗ್ಬೇಕು. ಅಲ್ಲಿ ಕಾಣಾಗ್ತದಲ್ಲ ಅದು ನಮ್ಮ ಮಿಸ್ಟಿಕ್ ವಿಲ್ಲ ಅದ. ಇಲ್ಲಿ ಬರೋಕ್ಕಿಂತ ಮೊದಲು ಈ ಪಾಸ್ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ಮೇಲೆ ಅವರು ಒಂದು ಈ ಪಾಸ್ ಕೊಡ್ತಾರೆ. ಅದನ್ನು ಇಲ್ಲಿ ಬಾರ್ಡ್ರದಾಗ ಕೇಳ್ತಾರೆ. ಘಾಟ್ ಸೆಕ್ಷನ್ಗೆ ಎಂಟ್ರ್ ಆದ ತಕ್ಷಣ ಕೇಳ್ತಾರೆ. ಅದನ್ನು ತೋರಿಸ್ಬೇಕು ನೀವು. ಅದು ತೋರಿಸಿದ್ರೆ ಅಷ್ಟು ಎಂಟರ್ ಮಾಡೋಕ್ಕೆ ಕೊಡ್ತಾರೆ. ಇಲ್ಲದರೂ ಎಂಟರ್ ಮಾಡೋಕ್ಕೆ ಕೊಡೋಂಗಿಲ್ಲ. ಅದ್ರ ಮೊದಲು ಮಾಡ್ಕೊರಿ. ನಾನು ಇಲ್ಲಿ ನಿಮ್ಮ ಮೇಲೆ ತೋರಿಸಿರ್ತೀನಿ, ಅದರ ಪ್ರಕಾರ ಮಾಡ್ಕೊಳ್ರಿ. ಮತ್ತು ಲಿಂಕ್ದಾಗೂ ಹಾಕಿರ್ತೀನಿ. ಇದು ಮೇನ್ ರೋಡ್ದಿಂದ ಒಳಗಡೆ ಒಂದು ಕಿಲೋಮೀಟ್ರ್ ಒಳಗಡೆ ಆಫ್ ರೋಡ್ ಐತಿ. ಇದು ಮಿಸ್ಟಿಕ್ ವಿಲ್ಲೆ ಅಂಥೇಳಿ ಕಲ್ಲಹಟ್ಟಿ ಘಾಟ್ದಾಗ ಐತಿ. ಕಲ್ಲಹಟ್ಟಿ ಫಾಲ್ಸ್ ಅಂತ ಐತಿ. ಇಲ್ಲಿಂದ ನಿಂತು ಕಲ್ಲಹಟ್ಟಿನ ಫಾಲ್ಸ್ನು ನೋಡ್ಕೋಬೋದು. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಮುಂದಿನ ವಿಡಿಯೋದಾಗ. ಈಗ ನಾವು ಸಿ ವ್ಯೂ ನೋಡೋಕೆ ಮಧ್ಯಾಹ್ನ ಮೇಲೆ ಹೋಗ್ತೀವಿ. ಹಾಂ, ಈಗ ಸಿ ವ್ಯೂ ನೋಡೋಕೆ ಹೊಂಟೀವಿ. ಏನು ಮಧ್ಯಾಹ್ನ ಊಟ ಮಾಡಿದ್ವಿ. ಈಗ ಶೋಲೂರ್ ವ್ಯೂ ಅಂತ, ಶೋಲೂರ್ ವಿಲೇಜ್ ಅಂತ, ಇನ್ನು ಅದನ್ನು ನೋಡೋಕೆ ಹೋಗ್ತೀವಿ. ನಾನು ನಿಮ್ಗೆ ತೋರಿಸ್ತೀನಿ. ಮಿಸ್ಟಿಕ್ ವಿಲ್ಲದಿಂದ ಒಂದು 13 ಕಿಲೋಮೀಟ್ರ್ ಐತಿ. 38 to 40 ಮಿನಿಟ್ಸ್ ಆಕೈತಿ. ಯಾಕಂದ್ರೆ ಅಲ್ಲೆಲ್ಲ ಯೂ ಟರ್ನ್ ಎಲ್ಲ ಹೇರ್ ಪಿನ್ ಬೆಂಡ್ಸ್ ಭಾಳ ಅದಾವೆ. ಅದನ್ನು ನೋಡ್ಕೊಂಡು ನಾವು ಮತ್ತೆ ರೈಡ್ ಮಾಡಬೇಕು ಸ್ಲೋ ಆಗಿ. ಈಗ ಹೋಗೋಣ್ರಿ ಎಲ್ಲೇ ಶೋಲೂರ್ ವಿಲೇಜ್, ಶೋಲೂರ್ ವ್ಯೂ ಪಾಯಿಂಟ್. ಏನು ಏರ್ಕಿ ಇದೆ ಗೊತ್ತಾ? ಅಯ್ಯೋ ಸೂಪರ್ ಏರ್ಕಿ ನೋಡಿದೀಯಾ? ಫಸ್ಟ್ ಕ್ಲಾಸ್ ತಂಪು 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 ಗಾಳಿ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲೆಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಜನ ಅಂತೀನಿ. ಇದು ಶೋಲೂರ್ ವಿಲೇಜ್ ಐತಲ್ಲ, ಶೋಲೂರ್ ವಿಲೇಜ್ ಬೆಟ್ಟ ಐತಲ್ಲ, ಸಮುದ್ರದಿಂದ 7,000 ಅಡಿ ಎತ್ತರದಾಗ ಐತಂತ. ಇದು ಈ ನೀಲಗಿರಿ ಬೆಟ್ಟಗಳು ಅದಾವೆ ಇಲ್ಲಿ ಸಿಕ್ಕಾಪಟ್ಟೆ. ಎಲ್ಲದಕ್ಕಿಂತನೂ ಇದು ಎತ್ತರ ಭಾಳ ಐತಂತ, ಟಾಪ್ ಲೆವೆಲ್ದಾಗ ಐತಂತ. ಅದಕ್ಕೆ ಇದನ್ನು ಫಸ್ಟ್ ಕ್ಲಾಸ್ ವ್ಯೂ ಐತಿ, ನೋಡೋಕೆ ಹೋಗ್ಬೇಕು. ನಾವು ಈಗ ಅಲ್ಲಿ ಹೊಂಟೀವಿ. ನಿಮ್ಗೆ ಅಲ್ಲಿ ಹೋದ್ಮೇಲೆ ನೀವು ತೋರಿಸ್ತೀನಿ, ನೀವು ನೋಡ್ರಿ. ಹುಷಾರಾಗಿ ರೈಡ್ ಮಾಡ್ಬೇಕು. ಯಾಕಂದ್ರೆ ಭಾಳ ಹೇರ್ ಪಿನ್ ಬೆಂಡ್ಸ್ ಅದಾವೆ ಇಲ್ಲಿ. ಭಾರಿ ಕರ್ವ್ ಅಂದ್ರೆ ಭಾರಿ ಕರ್ವ್. ಸ್ಲೋ ಆಗಿ ರೈಡ್ ಮಾಡ್ಬೇಕು. ಸೆಕೆಂಡ್ ಗೇರ್, ತರ್ಡ್ ಗೇರ್ದಾಗ ರೈಡ್ ಮಾಡಿದ್ರೆ ಭಾಳ ಚಲೋ. ಊಟಿ ಮುಟ್ಟಕ್ಕೆ ಇನ್ನೂ 11 ಏರ್ ಪಿನ್ ಬೆಂಡ್ಸ್ ಅದಾವೆ. ಬಟ್ ನಾವೇನು ಅಲ್ಲೇನು ಹೋಗಂಗಿಲ್ಲ. ಅದಕ್ಕಿಂತ ಮೊದಲು ನಾವು ರೈಡ್ ತೊಗೊಂಡು ಇಲ್ಲಿ ಒಳಗಡೆ ಹೋಗ್ತೀವಿ. ಇಲ್ಲಿಂದ ಹೊಂಟೀವಿ ನೋಡು. ಬಿದ್ದರೆ ಮುಗಿದೋಯ್ತು. ಬಿದ್ದರೆ ಮುಗಿದೋಯ್ತು. ಒಳ್ಳೆ ಅಡ್ವೆಂಚರ್ ಅದು. ಸೂಪರ್, ಜಸ್ಟ್ ಅಮೇಝಿಂಗ್. ಇವೆಲ್ಲ ಅಂಥ ಪ್ಲೇಸ್ ನೋಡಕ್ಕೆ ವಾವ್. ನೋಡಿ ಏನು ಬೆಳೆಸ್ತಾರೆ ಇಲ್ಲಿ, ಏನು ಬೆಳೆಸ್ತಾರೆ. ಇದು ಎಂಥ ಪ್ಲಾಂಟು ಗೊತ್ತಾಗಲ್ದಾಗೈತೆ.
The Sholur View Point is located 19 km north of Ooty, Tamil Nadu. ಶೋಲೋ ಗ್ರಾಮ್ ಬಂದ ಆ ಪಾರ್ಕಿಂಗ್ ಸ್ಥಳದಿಂದ ಸ್ವಲ್ಪ ನಡಿಬೇಕು, ವ್ಯೂ ಪಾಯಿಂಟ್ ಅಲ್ಲಿ ಸಿಗ್ತೈತಿ. ಮತ್ತು ಅಲ್ಲಿ ಬೇರೆ ಬೇರೆ ಬೆಟ್ಟನೂ ಅದಾವು ನೋಡಿಲ್ಲ. ಈಗ ಸೀದಾ ಹೋಗಿಬಿಟ್ರೆ ಅಂದ್ರೆ ತಳಗ ಒಮ್ಮೆ ತಳಗೇನು ಬರೋಂಗಿಲ್ಲ, ಇಷ್ಟ ತರಕ್ಕೆ ಬರ್ತೀವಿ. ಭಾಳ ಸ್ಲೋ ರೈಡ್ ಮಾಡ್ಬೇಕು, ಯಾಕಂದ್ರೆ ನಾವಂತೂ ಬೈಕ್ ತೊಗೊಂಡು ಬಂದೀವಿ. ಏನು ಚಂದ ಐತಿ. ಅಯ್ಯೋ ನಾವು ಹೋಗ್ಬೇಕಾದ್ರೆ ಹೋದ್ವಿ. ಸೋ ನೈಸ್. ಸಿ ನೋಡ್ರಿ ನಮ್ಮ ಹುಡುಗರು ಎಲ್ಲ ಹಂಗೆ ಅಲ್ಲೆಲ್ಲ ಹಂಗೆ ಹೊಂಟಾರ ನೋಡ್ರಿ. ಅದೆಷ್ಟೆಲ್ಲ ನೋಡ್ರಿ, ಹಿಂಗೆ ಹೋಗಿ ಅಲ್ಲೂ ಮ್ಯಾಲೆ ಹೊಂಟಾರ ನೋಡ್ರಿ, ಅಲ್ಲಿ ಮ್ಯಾಲೆ ಹೊಂಟಾರ ನೋಡ್ರಿ, ಇನ್ನೂ ಮ್ಯಾಲೆ ಹೊಂಟಾರ. ಈಗಂತೂ ಬಂದಷ್ಟು ನಾ ಬಂದೆ, ಮತ್ತು ಹೋಗೋದಂದ್ರೆ ದೊಡ್ಡ ಕಷ್ಟ ಐತೆ ನನಗೆ. ಈಗ ಮೇಲೆ ಏರಾಕತ್ತೀವಿ, ಮೇಲೆ ಹೋಗೋದು ಈಗ ನೋಡ್ರಿ ಎಷ್ಟು ಚಂದ ಐತಿ. ಭಾರಿ ಅಂತಲ್ಲ ಇದು. ಚಲೋ ಆಯ್ತು ನಾ ಬಂದಿದ್ದೆ, ಇಲ್ಲಾಂದ್ರೆ ನಾ ಮಲ್ಕೊಳತ್ತಿದ್ದೆ. ಚಲೋ ಆಯ್ತು ಬಂದಿದ್ದಿಲ್ಲ, ಅಟ್ಲೀಸ್ಟ್ ಇದು ನೋಡಕ್ಕೆ ಸಿಕ್ತು. ಶಿವಾಯ ನಮಃ. ನೋಡಿ ನಮ್ಮ ಹುಡುಗರು ಎಲ್ಲೆಲ್ಲೇ ಹುಡುಕಿಟ್ಟಾರ ನಮ್ಮ ಸಲುವಾಗಿ ಪ್ಲೇಸ್. ಥ್ಯಾಂಕ್ಸ್ ಟು BTB. ವಾ ನೋಡ್ರಿ, ಇಲ್ಲಿಂದ ಎಂಥ ಅದ್ಭುತವಾದ ಒಂದು ನಿಮಗೆ ದೃಶ್ಯ ಕಾಣ್ತಾ ಇರುವುದು. ನೋಡಿ ಗುಡ್ಡ ಎಷ್ಟು ಚೆನ್ನಾಗಿ ಗುಡ್ಡ ಇದೆ, ಎಷ್ಟು ಎತ್ತರ ಗುಡ್ಡ ಇದೆ. ದೇವ್ರ ಸೃಷ್ಟಿ, ಪ್ರಕೃತಿ ಸೌಂದರ್ಯ, ಓಹೋ ನೋ ವರ್ಡ್ಸ್. ಅಷ್ಟು ಚೆನ್ನಾಗೈತಿ, ಅಷ್ಟು ಚಲೋ ಐತಿ, ಅಷ್ಟು ಚೆನ್ನಾಗೈತಿ, ಅಷ್ಟು ಚಲೋ ಐತಿ. ಮತ್ತೆ ಏರೋದು ಎಷ್ಟು ಮೇಲೆ ಬಂದೀವಿ ಅಂದರೆ ಈಗ ಸಾಕಷ್ಟು ಮೇಲೆ ಬಂದ್ವಿ. ಈ ಜನ ಎಲ್ಲ ಹೆಂಗೆ ಇರ್ತಿದ್ದಾರೆ ಅಂತೇನು ಇಷ್ಟೆಲ್ಲ ಮೇಲ್ಗಡೆ ಬಂದು ಗುಡ್ಡಗಾಡ್ದಾಗ ಇರೋದು ಅಂದರೆ ಏನು ಅಷ್ಟು ಸರಳ ಇಲ್ಲ ಇದು. ನಾವು ಎಷ್ಟು ಮೇಲೆ ಬಂದೀವಿ, ಟಾಪ್ ಅಂದ್ರೆ ಟಾಪ್ನಾಗ ಅದೀವಿ, ಈಗ ಗುಡ್ಡದ ಮೇಲೆ ಅದೀವಿ ಈಗ ಆಲ್ರೆಡಿ. ಯಪ್ಪ ಇನ್ನೂ ಮೇಲೆ ಹೋಗೋದೈತಿ ಈಗ. ಅಯ್ಯಯ್ಯೋ ದೇವ್ರಿ, ಯಾವ ರೋಡ್ ಕಂಡು ಹಿಡ್ದನಪ್ಪ ಇದನ್ನ ಅಂತೀನಿ. ಯಾವ ಪರಿ ರೋಡ್ ಐತಿ ಅದು. ನೋಡಿ ಇಲ್ಲೆಲ್ಲ ಡಾಂಬರ್ ರೋಡ್ ಮಾಡ್ಯಾರ, ಎಷ್ಟು ಚಲೋ ಡಾಂಬರ್ ರೋಡ್ ಮಾಡ್ಯಾರ ನೋಡ್ರಿಪ್ಪ. ಎಲ್ಲಕ್ಕಿಂತ ಟಾಪ್ ಲೆವೆಲ್ ಈಗ. ಇನ್ನು ಮತ್ತೆ ಮೇಲೆ ಹೋಗ್ಬೇಕೀಗ. ನೋಡ್ರಿ ಏಕ್ದಮ್ ಆ ಗುಡ್ಡಕ್ಕಿಂತ ಮೇಲದೀವಿ ನಾವೀಗ. ಅಯ್ಯೋ ದೇವ್ರಿ, ಇಲ್ಲೆಲ್ಲ ಮನೆ ಕಟ್ಕೊಂಡದಾರ ನೋಡಿವ್ರೆ. ಶಿವಾಯ ನಮ.
ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲೇ ತುಂಬಿರುವೆ, ಮನದಲ್ಲಿ ಮನೆ ಮಾಡಿಯಾಡುವೆ. ಏನಿದೆಯೋ ಸೂಪರಮ್ಮ. ಥ್ಯಾಂಕ್ ಯು. ನಾವು ಅಲ್ಲಿಂದ ಬಂದು ಅಲ್ಲಿ ಅಷ್ಟದ ಗಾಡಿ ಎಲ್ಲ ಲೋಡ್ ಬೈಕ್ ಎಲ್ಲ ನಿಲ್ಸ್ಕೊಂಡಿದ್ದಾರೆ. ನಾವು ಇದು ಶೋಲೂರ್ ಪಾಯಿಂಟ್ ಅಂತ, ಶೋಲೂರ್ ವಿಲೇಜ್ ಅಂತ, ಊಟಿ ಹತ್ರ ಇರುವಂಥ ಪ್ಲೇಸ್ ಇದೆ. ಇಲ್ಲೆಲ್ಲ ಫೋಟೋ, ಇದು ಹೈಯೆಸ್ಟ್ ಪಾಯಿಂಟ್ ಇದೆ. ಇಲ್ಲಿ ಎಲ್ಲರೂ ಬಂದು ನೋಡ್ತಾರೆ. ಸುತ್ತಲೂ ಮೊದಲು ಗಾರ್ಡ್ ಇದೆ. ಇದು ಫುಲ್ 360 ಡಿಗ್ರಿ ನಿಮ್ಗೆ ತೋರಿಸೇನು ನೋಡ್ರಿ. ಅಲ್ಲೆಲ್ಲ ಮನೆ ಕಟ್ಕೊಂಡು ಹೋಗತ್ತಾರೆ ನೋಡಿ, ಸಿಕ್ಕಾಪಟ್ಟೆ ಮನೆ ಅದಾವ ಇಲ್ಲಿ ಗುಡ್ಡದ ಮೇಲೆ. ಅದಕ್ಕಿಂತ ಹೈಯೆಸ್ಟ್ ಮನೆ ಅಲ್ಲೊಂದು ಐತಿ, ಅಲ್ಲೇ ಐತೆ ನೋಡ್ರಿ, ಅಲ್ಲೇ ಹೈಯೆಸ್ಟ್ ಅದು ನೋಡಿ. ಇನ್ನೂ ಎಲ್ಲೆಲ್ಲಿ ಮನೆ ನೋಡಿ ಫುಲ್ ತೋರಿಸ್ತೇನೆ ನಿಮ್ಗೆ. ಏನು ಇಷ್ಟು ಹೆಂಗೆ ಬಂದು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಇಷ್ಟು ದೂರ ನೋಡ್ರಿ. ನಾನು ನಿಮ್ಗೆ ಇಲ್ಲೆಲ್ಲ ನಮ್ಮ ಬೈಕರ್ಸ್ ಅವ್ರವ್ರ ಫೋಟೋ ಹೊಡ್ಕೊಳತ್ತಾರ. ನನ್ನ ಬೈಕ್ ಇಲ್ಲಿ ನಿಲ್ಸಿದ್ದೀನಿ ನೋಡಿ. ನನ್ನ ಬೈಕ್ದು ಒಂದು ವಿಡಿಯೋ ತೊಗೋತೀನಿ. ಓಕೆ, ಇಲ್ಲಿ ಮೇಲೆ ಜನ ಮೇಲೆ ಹತ್ತೋಡಿ, ಇಲ್ಲಿ ಮೇಲೆ ಹತ್ತಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಮೇಲೆ ಇಲ್ಲಿ ನಮ್ಮ ರಕ್ಷಿತ್ ಅವರು ಏನೋ ಮಾಡ್ತಾ ಇದ್ದಾರೆ. ಹರ್ಷಿತ್ ಅವರು ನಾವು B2B ಏನಲ್ಲ, BTB ಅಂತೀವಿ, ಅದಕ್ಕೆ ಮೇಲೆ ಬರ್ತಾ ಇದ್ದೀವಿ. ಇವರು ನಮ್ಮ ಹುಬ್ಳಿಯವರು. ಏನ್ರಿ ರೊಟ್ಟಿ ತಿಂದ್ರಿ ಇಲ್ರಿ? ಅದೇ ಭಾಳ ಊಟ ರೀ. ಹಾಂ, ಇವರು ನಮ್ಮ ವಿಜಯ್ ಸರು. ನಮಸ್ಕಾರ, ಚೆನ್ನಾಗಿದ್ರಿ? ಇವರು ಎಷ್ಟು ಗೊತ್ತಾ? ಇವರು ನಮ್ಮ ಹರ್ಷಿತ್ ಅವರು ಮೇನ್ ಫೌಂಡ್ರು BTBದು. ಹಾಂ, ಇವ್ರದೇ. ಇನ್ನೊಬ್ರು ಫೌಂಡ್ರು. ಹಾಂ, ಇನ್ನೂ ಏನು ಬೇಕು? ಹಾಂ, ತುಂಬ ಚೆನ್ನಾಗಿದೆ ಇದು. ನೋಡಿ ಇವ್ರು ಹೆಂಗಿದೆ ನೋಡಿ, ಹೆಲ್ಮೆಟ್ ಇದು ಸೂಪರು. 2 ಕೊಂಬು ಬಂದಿದೆ. ತುಂಬ ಚೆನ್ನಾಗಿದೆ. ಅಲ್ಲಿ ಮನೆಯೆಲ್ಲ ಹೆಂಗ್ ಕಟ್ಟಿದ್ದಾರೆ ಎಲ್ಲ ತೋರಿಸಿದೆ. ಈಗ ಅದು ಇನ್ನೊಂದು ಮನೆ ಕಟ್ಟಿದ್ದಾರೆ, ತೋರ್ಸ ನೋಡಿ ಆ ಮೂಲೆಗೆ. ನೋಡ್ರಿ ನಮ್ಮ ಹುಡುಗರು ಎಲ್ಲ ಅಲ್ಲಿ ಹೋಗಿ ಫೋಟೋ ತೆಗ್ಸ್ಕೊಳಕತ್ತಾರ. They said that you loved me all along. Now I see you dancing with some other man. I wanna see where this goes. I need a light to see home. And I want. ನಾನು ಇಲ್ಲೇ ಫೋಟೋ ತೆಗೆಸ್ಕೊಂಡೆ, ಮತ್ತು ಜನರು ಫೋಟೋ ತೆಗೆಸ್ಕೊಳ್ತಿದ್ರೆ ನಾನು ತೆಗೆಸ್ಕೊಂಡೆ, ಮತ್ತು ಉಳ್ಕಿದ ಜನದ ಫೋಟೋದೆಲ್ಲ ಹಾಕಿದ್ದೇನೆ. ಅವರು ಮಸ್ತ್ ಫೋಟೋ ಬಂದಾವೆ. ನಾನು ಒಂದು ಇಲ್ಲೇ ಕೂತ್ಕೊಂಡು ಫೋಟೋ ತೆಗ್ಸಿದೆ. ಇದು ಫೋಟೋ ತೆಗೆದವ್ರು ಮಿಸ್ಟರ್ ಅಲಿ ಅಂತ ಹೇಳೋ, ಅವ್ರು ಭಾರಿ ಚಲೋ ತೆಗಿತಾರೆ. ಫೋಟೋಸ್ ಆಗಲಿ, ವೀಡಿಯೋಸ್ ಆಗಲಿ, ರೀಲ್ ಆಗಲಿ ಎಲ್ಲ ಭಾಳ ಚಲೋ ಮಾಡ್ತಾರೆ. ಆಮೇಲೆ ಇನ್ನೊಂದು ಈ ವಿಡಿಯೋ ನೋಡಿ, ಲಾಸ್ಟ್ ವಿಡಿಯೋ ಮಸ್ತ್ ಬಂದೈತಿ, ಭಾಳ ಚಲೋ ಬಂದೈತಿ. ಕಲರ್ ಗಿಲ್ಲರ್ ಎಲ್ಲ. ಬಾಯ್.